ರಥವನ್ನು ಸ್ವಲ್ಪ ನಿಲ್ಲಿಸಿ ಸಾಧ್ಯತೆ ಇಲ್ಲಿ ಯಾರು ಒಬ್ಬ ಸುಂದರ ಸ್ತ್ರೀಯರು ಇರುವಳು ನೋಡು. ಇವರು ಇಲ್ಲಿ ಏಕಾಂಗಿಯಾಗಿ ಒಬ್ಬರ ನಿಂತಿರಲು ಕಾರಣ ಏನಿರಬೇಕು? ಈ ಸ್ತ್ರೀಗಳ ದಾರಾಗಿರಬಹುದು. ಈ ಸ್ತ್ರೀಯರನ್ನು ನೋಡಿ ಆಕ್ಷಣಕ್ಕೆ ನನ್ನ ಮನಸ್ಸು ಇವಳ ಮೇಲೆ ತೊರೆಯುತ್ತಿರುವುದಲ್ಲ. ಏನು ಮಾಡಲು ಇವಳನ್ನು ನೋಡಿದರೆ ಭೂಮಿಗಳ ದೇವಿಯಂತೆ ಕಾಣಬಲ್ಲ. ಅವರ ವಿದ್ಯಾ ದೇವತೆ ಅಂತ ಕೇಳುವ ಇವಳೇನು ಗರುಡ ವಾಹನ ಎಂಬತ್ತಿ ಗೋಮಿನಿಯೋ ಅಥವಾ ಪರಶಿವನ ಅರ್ಥಾಂಗಿಯಾದ ಪಾರ್ವತಿ? ಇವಳೇನು ದೇವತಾನ್ನವರ ಸ್ತ್ರೀಯರು, ಇಲ್ಲವೇ ಕಿನ್ನರ ಕಿಂಪರಸರ ಗಂಧರ್ವರು ಅಥವಾ ನಾಗಕನ್ಯೆಯೋ, ಇಲ್ಲವೇ ಸಾಕ್ಷಾತ್ ವನಾದೇವತೆಯೋ? ಇನ್ನು ಇತ್ತ ಬಹಳ ಸ್ವಲ್ಪ ಚಿತ್ತ ಅಗಲದತ್ತರೋ. ಇವಳೇನು ಮಿತ್ರ ಕೇಸಿಯೋ, ಕುಂಡಲಿಕಿಯೋ ಅಥವಾ ಮಾಲಿನಿಯೋ, ಇಲ್ಲವೇ ಸಾಕ್ಷಾತ್ ದೇವಿಯ ಆಗಿರಬಹುದು. ಇವರ ಇಂಪಾದ ಕೋಗಿಲ ಧ್ವನಿ ಬಹುತುಂಪು, ಬಹು ಇಂಪು, ಬಹುತುಂಪು. ಇವರ ತುಟಿಗಳನ್ನು ನೋಡಿದರೆ ಸಣ್ಣ ಹಣ್ಣಿನಂತೆ ಕಾಣುವುದಲ್ಲ ಭಾರತೆ. ಇವಳ ಹಲ್ಲುಗಳನ್ನು ಇವಳ ಹಣ್ಣಿನ ಮೇಲೆ ಹಚ್ಚಿದ ಕುಂಕುಮದ ಕೆಂಪು ಬಟ್ಟು ಬೆಳಗಿನ ಜಾವದಲ್ಲಿ ಸೂರ್ಯನಂತೆ ಕಾಣುವಳು. ಈಗ ಅಲ್ಲದೆ ಇವಳ ಮೂಗಿನಲ್ಲಿ ಮೂಗತೆ ಇಲ್ಲದಿದ್ದರೂ ಕೂಡ ಗೆಳಿಸಿರುವುದಂತೆ ಕಾಣುವಳು. ಇವಳ ಮೈ ಮೇಲೆ ಪಟ್ಟ ಪಿತಾಂಬರದ ಚಿನ್ನದ ಆಭರಣ ಇಲ್ಲದಿದ್ದರೂ ಕೂಡ ಇವರ ಶರೀರದ ಕಾಂತಿಯ ಸ್ಥಳದ ಕೋಲುಂತಿನಂತೆ ಎಷ್ಟು ಸಂಭ್ರಮದಿಂದ ಪರಿಶೋಧಿಸುವುದು ನೋಡಿದೆಯಾ? ಈಗ ಅಲ್ಲದೆ ಇವಳ ಹಲ್ಲುಗಳನ್ನು ಕಂಡು ದಾಳಿಗಳನ್ನು ವಿಸ್ತರಿಸಲಾರದೆ ಇವಳ ಕಾಲಡಿಗೆಗಳನ್ನು ಕಂಡು ನಗಲಾಚಿ ತನ್ನಷ್ಟಕ್ಕೆ ತಾನೇ ನಿಂತುಕೊಂಡಿದ್ದ. ಈಗ ಅಲ್ಲದೆ ಇವಳ ಚಟಪಟಿಯನ್ನು ಕಂಡ ಕೃಷ್ಣನ ಸರ್ಪದ ತಳಮಲಗೊಂಡು ತಡೆಯಲಾರದೆ ಇವಳ ರೂಪ ಲಾವಣ್ಯಗಳನ್ನು ಕಂಡು ಎನ್ನಲ್ಲಿರುವ ಮನ್ಮಥನ್ನು ತಡೆಯಲಾರದೆ ತನ್ನ ಪಂಚಬಾಣಗಳಿಂದ ಹೊಡೆಯಬೇಕೆಂದು ಕಾಪುರದಿಂದ ತಡಬಡಿಸುತ್ತಿರುವಲ್ಲ. ಏನು ಮಾಡದೆ? ಈ ಸುಂದರ ಸ್ತ್ರೀಯನ್ನು ಸೃಷ್ಟಿ ಮಾಡುವುದಕ್ಕೆ ಆ ಸೃಷ್ಟಿಕರ್ತನಾದ ಬ್ರಹ್ಮನ ಅದು ಎಷ್ಟರದಿಂದ ಕಷ್ಟಪಟ್ಟಿರುವುದು ಆ ಸೃಷ್ಟಿಕರ್ತನಾದ ಚತುರಾಸುರ ತನ್ನ ಸಕಲ ವಿದ್ಯೆಗಳಿಂದ ಈ ಜಗತ್ತಿನ ರೂಪವೆಂಬ ರಸವನ್ನು ಒಂದುಗೂಡಿಸಿ ಈ ಹಿಂದೂ ಮುಖಿಯನ್ನು ಸೃಷ್ಟಿ ಮಾಡಿ ಈ ವೀರಾದಿ ವೀರ ಜಗದೇಕಸೂರ ಈ ಕಲಿವೀರನಿಗೆ ಸರಿಯಾದ ಜೋಡಿಯನ್ನು ಮಾಡಿ ಈ ಭೂಲೋಕಕ್ಕೆ ನನಗಾಗಿ ಕಳಿಸಿದಂತೆ ಕಾಣುತ್ತದೆ ಸಾರತೆ. ತಡ ಮಾಡಿದವರನ್ನು ಮಾತನಾಡಿಸಲು ಜಾಗ್ರತೆ. ಎಲೆ ಮಾರಜನಕ್ಕೆ ನಿನ್ನ ರೂಪವನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಎಲೆ ಸುಂದರವಾದ ಮಂದರವನೇ, ಇಲ್ಲಿ ಏಕಾಂಗಿಯಾಗಿ ಒಬ್ಬಳೆ ನಿಂತಿರಲು ಕಾರಣವೇನು? ಮೀನುದಾರು ನಿನ್ನ ಹೆಸರೇನು? ಒಂದು ಉಳಿಯದಂತೆ ಚಂದದಿಂದ ನಿನ್ನ ರಕ್ತಾಂತವನ್ನು ಬಿತ್ತರಿಸಿನಾರೆ. ನೀನೇ ನಿನ್ನ ಚಂದದ ಯಾರು? ಎಲ್ಲೋ ವೀರನೇ, ಅದೇ ಸ್ತ್ರೀಯೇ, ನಾನುದಾರು ನನ್ನ ಹೆಸರೇನೆಂದು ಕೇಳಿದೆಯಾ? ಹೌದು ಸ್ತ್ರೀಯೇ.
ನನ್ನಲ್ಲಿಗೆ ಬಂದ ಕಾರಣವೇನು? ಕಂಡಿಯ ವೀರನೇ? ಇದೇ ಸುರಸುಂದರೇ ವೀರನೇ, ನಿನ್ನನ್ನು ಎಳೆದೊಯ್ದು ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವ ಕಂಡಿಯ ರಾಣೆ ಪಡಬೇಡಿ ಎನ್ನ ಮಧ್ಯನ ಅರಗಣ. ಎಲ್ಲೋ ಮೂರ್ಖನೇ, ಎಲೆ ಮಕ್ಕಳು, ನನ್ನನ್ನು ನಿನ್ನ ಪಟ್ಟದ ರಸಿಯನ್ನಾಗಿ ಮಾಡಿಕೊಳ್ಳುವುದು ಸಹಜವಾಗಿ. ಎಲ್ಲೋ ಮಹಾಂಡನೆ, ಎಲೆ ಮಗಂದರೆ, ನಿನ್ನನ್ನೇ ಹುಟ್ಟಿ ಬರಬೇಕು, ನನ್ನನ್ನು ಮುಟ್ಟಬೇಕಾದರೆ ನೀನು. ಎಲೆ ಮಕ್ಕಳು ಏನು ಮಾತಾಡೋದು? ಎಲೆ ಭೂದೇವಿಯೇ, ಎಲೆ ಮಗಂದರೆ, ಚೆನ್ನಾಗಿ ಕೇಳು ಹೇಳುದನು. ಅದೇನು ಸುತ್ತಾರವಾಗಿ ಕೇಳಿದನು? ಕಲಿವೀರ ಆಲಿಸು ಎನ್ನ ನಿಜ ಭುವನಗಿ ಎನ್ನ ಮಹಿಮೆ ಅಪಾರ ಸೇರುವೆನು ಎನ್ನ ವಿವರ. ಭೂದೇವಿಯೇ, ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಕಲಿವೀರ ಆಲಿಸು ಎನ್ನ ನಿಜ ಭುವನಗಿ ಎನ್ನ ಮಹಿಮೆ ಅಪಾರ ಸೇರುವೆನು ಎನ್ನ ವಿವರ. ಕಲಿವೀರ ನಾವು ಬಿಸಿರೋವೆ ಸುಗಂಧದಲ್ಲಿ ಬೆಳೆಸಿ ನಾವು ಬಿಸಿರೋವೆ ಸುಗಂಧದಲ್ಲಿ ಬೆಳೆಸಿ ಎಲ್ಲೋ ಪಾಪಿಷ್ಟನೇ, ಎಲೆ ಮಗಂದರೆ, ನಾನು ದಾರೆಂದು ಕೇಳಿದೆಯಾ? ಹೌದು ಪ್ರಿಯರೇ, ಹಾಗಾದರೆ ಚಿತ್ತ ಬಿಟ್ಟು ಹೇಳುವನು ಎನ್ನ ವೃತ್ತಾಂತವನ್ನು. ಅದೇನು ಚೆನ್ನಾಗಿ ಇರುವೆ, ಸಣ್ಣ ಇರುವೆ 84 ಲಕ್ಷ ಜೀವರಾಶಿಗಳಿಗೆ ಅನ್ನದಾನವನ್ನು ನೀಡುವ ಮಹಿಮನು ನಾನು. ಈ ಬ್ರಹ್ಮಾಂಡದಲ್ಲಿ ಎಲ್ಲ ಭಕ್ತರಿಗೆ ಸಲಹುವ ದೇವಿಯು ನಾನು. ಆದರೆ ನನ್ನನ್ನು ನಂಬಿ ಬಂದ ಸಮಸ್ತ ಭಕ್ತರನ್ನು ಕಾಪಾಡುವೆ. ಧನ ಧಾನ್ಯ ದವಸಾಯಗಳನ್ನು ನೀಡಿ ನಾನು ಅವರನ್ನು ರಕ್ಷಣೆ ಮಾಡಿಕೊಳ್ಳುವೆ. ಅಂದ ಮೇಲೆ ಈ ಭೂಮಿಯೇ ಈ ಭೂದೇವಿ ತಿಳಿದೇನರು ಬಂದ ಹೆಚ್ಚು ಮಾತನಾಡಬೇಡ. ಇರುವೆ 84 ದೇವತೆ ನೀನಾದರೂ 84 ಕೋಟಿ ದೇವತೆಯ ರಾಕ್ಷಸರು ನಾನು. ಎಲೆ ಸ್ತ್ರೀಯರೇ, ಏನೋ ಮೂರ್ಖನೇ, ನಾನೇನು ನಿನ್ನ ವೃತ್ತಾಂತವನ್ನು ಅರಿದವರ ಹೇಗೆ? ಎಲೆ ಹಿಂದಕ್ಕೆ ಏನೋ ಭಗವಂತನೇ, 82 ರಾಕ್ಷಸನೆಂಬ ದಾನವನ್ನು ನಿನ್ನ ಬಹುಪರಿಯಿಂದ ಭಂಗಪಡಿಸಿ ಆದವನ ಪರಿಸ್ಥಿತಿ ಏನಾಯ್ತು ಗೊತ್ತಿಲ್ಲ. ನಿನ್ನ ಗೋಳಾಟವನ್ನು ತಾವು ಕಾಣದವರು ಈಗ ನಿನ್ನ ಬೆಳೆಸಿಕೊಳ್ಳಲು
ಕಾರಣಕ್ಕೆ ಹಿರಣ್ಯಕಶಿಪನು ನನ್ನನ್ನು ಹಿಂಸೆ ಪಡಿಸಿದ್ದೇನೆ ಅಂತ ಹೇಳಿದೆಯಾ? ಸಹಜವಾಗಿ ಹೇಳಿದನು. ಆದರೆ ಅದರ ವೃತ್ತಾಂತ ತಿಳಿದುಕೊಂಡಿರುವ ಮೂಡ. ಅದರ ವೃತ್ತಾಂತವನ್ನು ನನಗೆ ಬೇಕಾಗಿಲ್ಲ, ಸುಮ್ಮನೆ ಒಂದು ಮಾತು ಹೇಳಂದರು. ಗುರುವಿಗೆ ಎನ್ನ ಕಾಂತನು ಹಂದಿಯ ರೂಪದಲ್ಲಿ ಹೋಗಿ ಅವನನ್ನು ನಾಶ ಮಾಡಿದನು. ಅದು ನನಗೆ ತಿಳಿಯದೇನೋ ಮೂರ್ಖ, ಸುಮ್ಮನೆ ಹೆಚ್ಚು ಮಾತನಾಡಿ ಕೆಡಬೇಡ ಎನ್ನುವುದರ ಅರ್ಥ. ಏನೇ ಭ್ರಷ್ಟಮಂಡೆ, ಏನೇ ಆಕ್ಷಕನನ್ನು ಹಂದಿಯಾಗಿ ಬಂದು ಕೊಂದಂತ ನನ್ನನ್ನು ಸಹ ಕೊಲ್ಲುತ್ತವೆ ತೊಳೆದುಕೊಳ್ಳುವ. ಏ ಮೂರ್ಖರೇ, ಈ ಎನ್ನ ಕರತೋರಿ ಈ ಕಟಕದಿಂದ ಅವನ ಗುಂಡನ್ನು ತೆಗೆದು ಜಯಂಕರಿಸಿ ಹಾಲ ಗೋಮಂಡಲಕ್ಕೆ ತೂರಿಬಿಡು. ಎರೆ ವನಿತಾಮನೆ, ವೀರಾತಿ ವೀರ ಕಲಿಸೂರ ಈ ಸೃಷ್ಟಿಯ ಉತ್ಪನ್ನದಿಂದ ತಿಳಿದು ಆ ವಿಷ್ಣುವ ತನ್ನ ಪ್ರಾಣವನ್ನು ಬಿಟ್ಟು ವೈಕುಂಠಕ್ಕೆ ದಾರಿಯನ್ನಿಟ್ಟನ ಕಾಂತೆ ಸ್ತ್ರೀಯರನ್ನು ಈ ರೀತಿ ಹೀಯಾಳಿಸಿ ಮಾತನಾಡುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ಹಿಂದಕ್ಕೆ ಸ್ತ್ರೀಯರನ್ನು ಬಯಸಿದವರು ಎಂತೆಂಥವರು ಏನೇನಾಗಿ ಹೋಗಿರುವರು. ಅಂದ ಮೇಲೆ ನಿನ್ನಂಥವರ ಬಾಳೇನ ಲಂಕಾ ಅಧೀಶ್ವರ ರಾವಣ ಸೋದ ಸೀತೆಯ ಬಯಸಿ ಆಡಲು ರಾವಣಕ್ಕೆ ನನ್ನ ನೀರು ರಳೆಯನ್ನು ತಿಳಿದುಕೊಂಡಿರ. ಆಮೇಲೆ ಗೊತ್ತಾಗುವುದು ನಾನು ಈಗ ನಿನ್ನನ್ನು ಯಾವ್ದೋ ನಿನ್ನಿಂದ ಸಾಧ್ಯವಿಲ್ಲ. ಗಣದೈವನ ಸ್ತ್ರೀಯರೇ, ಹೆಣ್ಣು ಮನಸ್ಸು ಮಾಡಿದರೆ ಏನಾಗುವುದು ಗೊತ್ತಿರುವುದೇ? ಗಂಡು ಮನಸ್ಸು ಮಾಡಿದರೆ ಏನಾಗುವುದು ಗೊತ್ತಿಲ್ಲವೇ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾತ್ರ ಮಾರಿ. ಅವನು ಹೋಗ್ತಾನೆ. ಅಂತ ಮಾರಿಯನ್ನು ನಾನು ಕೂಡುವುದಕ್ಕೆ ಬಂದಿರುವುದು ಅಷ್ಟೇ. ಕಲ್ಲನ್ನು ಕರಗಿಸುವಂತ ಶಕ್ತಿ ಹೆಣ್ಣಿನಲ್ಲಿರುವಾಗ ನಿನ್ನಂತ ಹೇಳಿ ಗಂಡಸನನ್ನು ಕರಗಿಸುವುದು ನನ್ನಿಂದ ಲಂಕಾ ಪರಸತಿಯನ್ನು ಬಯಸಿದ ಮೂರ್ಖರು ಏನಾಗಿ ಹೋದರು. ಎಲ್ಲೋ ಗಂಡ ಸೀತೆಯ ಮಾತೆಯನ್ನು ಬಯಸಿದ ರಾವಣನು ಮಡಿದು ಹೋದನು ಅಲ್ಲವೇ? ಪಂಚ ಪಾಂಡವರ ಸತಿಯಾದ ದ್ರೌಪದಿಯ ಸೀರೆಯನ್ನು ಸೆಳೆದ ದುಶ್ಯಾಸನ ಹಾಳಾಗಿ ಹೋದರು. ಮೂರ್ಖ, ಪುರಾಣದ ಕಟ್ಟ ಕಥೆಗಳನ್ನು ಕೇಳುವುದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಶೈಲೇಂದ್ರಿಯನ್ನು ಬಯಸಲು ಹೋದ ಕೀಚಕನು ನೀಚನಾಗಿ ಹೋದನು. ಮೂರ್ಖ, ಅಂದ
ಗದ್ದೊಯ್ದ ರಾವಣನ ಹತನಾದನೆಂದು ಹೇಳಿದೆಯಲ್ಲ, ನಾನೇನು ಸನ್ಯಾಸಿ ವೇಷವನ್ನು ಧರಿಸಿ ಮೋಸದಿಂದ ರಾವಣನಂತೆ ನಿನ್ನ ನಡೆದುಕೊಂಡು ಹೋಗಲಿಕ್ಕೆ ಬಂದಿಲ್ಲ. ನಾನು ರಣಯೋಡಿ ಅಂತ ರಣಯೋಡಿಯಲ್ಲ. ಮುಕ್ಕನೆ ನಿನಗೆ ಅಡ್ಡ ಕಟ್ಟಿಗೆ ದಾರಿಗಳು ತೋರಿದಾರೆ, ಅವರನ್ನು ನಡೆಸುವ ಕಾಲಾತ್ಮಕನ ಪಕ್ಷಕ್ಕಿದ್ದಾರೆ. ಮೂರ್ಖರೇ, ಅದು ಯಾತಕ್ಕೆ ಸಾಧ್ಯವಿಲ್ಲ? ಮುಟ್ಟುವ ಮುಕ್ಕನೆ ಮೂರ್ಖರೇ, ಪರನಾರಿಯ ಸಂಘ ಬಯಸಿದಂತ ಮೂರ್ಖರು ಹೆಣ್ಣಿನಿಂದ ಹಾಳಾಗಿ ಹೋದಂತರು, ಹೆಣ್ಣಿನಿಂದ ಹಾಳಾಗಿ ಹೋದಂತರು. ಪರನಾರಿಯ ಸಂಘ ಬಯಸಿದಂತ ಮೂರ್ಖರು ಹೆಣ್ಣಿನಿಂದ ಹಾಳಾಗಿ ಹೋದಂತರು, ಹೆಣ್ಣಿನಿಂದ ಹಾಳಾಗಿ ಹೋದಂತರು. ಹೆಣ್ಣಿನಿಂದ ನಿನ್ನ ಬಂದು ಜನ್ಮವು, ಹೆಣ್ಣಿನಿಂದಲೇ ಸರ್ವ ಸೋಗವು. ಹೆಣ್ಣಿನಿಂದ ನಿನ್ನೆಲ್ಲ ಸೇತವು. ಮೂರ್ಖ, ನಿನ್ನನ್ನು ಹಳೆಯ ತಾಯಿ ಹೆಣ್ಣು ಎನ್ನುವುದು ಮಾತ್ರ ಮರೆಯದೆ ಮಾತನಾಡು ಬರ್ತ. ಅಂಗನೆ ಕೆಲವು ಮೂರ್ಖನೆ ಹೇಳುವೆನು, ಚೆನ್ನಾಗಿ ಕೇಳು. ಹೆಣ್ಣಿನಿಂದ ನಿನ್ನ ಬಂದು ಜನ್ಮವು, ಹೆಣ್ಣಿನಿಂದಲೇ ಸೃಷ್ಟಿ ಜಗವೆಲ್ಲವೂ. ಹೊರಗೆಣ್ಣು ನಿನಗೆ ತಾಯಿ ಸಮನವು, ಹೊರಗೆಣ್ಣು ನಿನಗೆ ತಾಯಿ ಸಮನವು. ಬೆಳ್ಳಿಯಾಗಿ ಹಾಳಾಗಿ ಕಲಿವೀರನೆಂಬ ಮೂರ್ಖನೆ, ಹೆಣ್ಣಿನಿಂದಲೇ ಜಡವು, ಹೆಣ್ಣಿನಿಂದಲೇ ಸೃಷ್ಟಿಕರ್ತವು. ಮೂರ್ಖನೆ, ಹೆಣ್ಣಿನಿಂದಲೇ ಸಕಲ ಸೌಭಾಗ್ಯವು. ನಿನ್ನನ್ನು ಪಡೆದ ತಾಯಿ ಹೆಣ್ಣು ಎನ್ನುವುದನ್ನು ಮಾತ್ರ ಮರೆಯದು ಬೇಡ. ಕೆಲವು ಮೂರ್ಖನೆ, ಸುಮ್ಮನೆ ಹಠವನ್ನು ಹಿಡಿಯದೆ ನನ್ನನ್ನು ಬಿಟ್ಟು ಹೊರಟು ಕಂಡೆಯ ಆಗಮನಾದ ಕಲಿವೀರನೇ. ಮಧಾಂಗನೇ, ಪರಸ್ತ್ರೀಯರನ್ನು ನಾಲ್ಕು ಮಣಿ ಚಿನ್ನದ ಕಡೆ ಎಲ್ಲೋ ಮಧಾಂಗನೇ, ನನ್ನನ್ನು ಕೂಡು, ನೀನೇ ಎಣ್ಣಿಗೆ ಬಲ ಜೋಡು, ಎಣ್ಣೆ ಮೇಲೆ ಮನಸ್ಸಿಡು, ದಯಾನಂದರ್ಥ ಭಕ್ತವನ್ನು ನೀಡು, ಅಂತಃಕರಣದಿಂದ ಎನ್ನನ್ನು ನೋಡು. ಅಂಬದ ಬದಲೇ ವಾಸ್ತವು ನಿನ್ನಲ್ಲಿರಲಕ್ಕೆ ಮತ್ತಲ್ಲಿ ಮೇಲಿರುವುದು, ಮನಕ್ಕೆ ಮನ ಆನಂದವು ಉಂಟಾದ ಮೇಲೆ ಅದೇ ಸ್ವರ್ಗದ ಪದವಿ ದೊರಕಿದಂತಾಗುವುದು. ಸ್ತ್ರೀಗಳೇ, ಅವರಿವರ ಆಸೆಯನ್ನು ಬಿಟ್ಟು ಎನ್ನ ಮೇಲೆ ಇಷ್ಟವನ್ನು ಕೊಟ್ಟು, ಪ್ರೇಮಕ್ಕೆ ಮನಸ್ಸಿಟ್ಟು, ರತಿ ವಿಲಾಸ ಸುಖವನ್ನು ಕೊಟ್ಟು, ಸಂತೋಷವನ್ನು ಕೊಟ್ಟು, ಎಲ್ಲೋ ಸುಖದಿಂದ ಇರುವುದು ಬಿಟ್ಟು ಯಾಕೆ ಸಾಧಿಸುತ್ತೆ ಕುಸುಮತೆ? ನೀನೇ ಎನ್ನ ಸೌಭಾಗ್ಯವತೆ. ನಾರಿಯರನ್ನು ಈ ರೀತಿ ಹೀಯಾಳಿಸಿ ಮಾತನಾಡಿಯಲ್ಲ ಮಗನ್ನ. ಯಾವುದು ಯಾತಕ್ಕೆ ಬಯಸಬಾರದು? ಏನೋ ಮೂರ್ಖನೆ, ಮೂರ್ಖಳೇ, ಪರನಾರಿಯ ನಾಮ ಪ್ರೇಮ ಕೊಟ್ಟರು, ಜಗತ್ತಿನ ಯಾವುದೆಲ್ಲ ಕೇಳರು. ಪರನಾರಿಯ ನಾಮ ಪ್ರೇಮ ಕುರಿತರು, ಜಗತ್ತಿನ ಯಾವುದೆಲ್ಲ ಕೇಳರು. ಇವನಿಗೆ ಕೇಳು ನಿನಗೆ ಸಹಜವೋ, ನನಗಿಂದು ಕೇಳು ನಿನಗೆ ಸಹಜವೋ. ಪರನಾರಿಯ ಸಂಗ ಬಯಸಿದಂತ ನೆನ್ನೆಯಾಗಿ ಮನಸೋದು ಒಂದಾಗಿ, ಹೆಣ್ಣಿಯಾಗಿ ಮನಸೋದು ಒಂದಾಗಿ, ಆಗ ಮನಸೋದು ಪರನಾರಿಯರನ್ನು ಬಯಸಿದಂಥ ಮೂರ್ಖರು ಹಾಳಾಗಿ ಹೋದರು. ನಾನಿರುವನೇ ಸ್ತ್ರೀಯೇ. ಎಲ್ಲೋ ಮೂರ್ಖನೇ, ನಿನ್ನ ಮನದಲ್ಲಿ ಅಂತಃಕರಣ ಹುಟ್ಟಿ
ಎಲ್ಲೆಂದು ನಿನ್ನ ಒಳ ಹುಟ್ಟಿದವಳೆಂದು ಭಾವಿಸು. ಕಣ್ಣಿಯ ಮೂರ್ಖನಾದ ಕಲಿವೀರನೇ, ನೀನು ಎನ್ನ ಪತಿ ಎಂದು ಭಾವಿಸ ಎಂತ ಮಾತನಾಡಿದ ನೀಚ. ನನ್ನನ್ನು ಕೂಡುವುದು ನಿನ್ನಂಥವನಿಂದ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ? ಎನ್ನ ಕೃಷ್ಣನು ಬಂದರೆ ಸುದರ್ಶನದಿಂದ ನಿನ್ನ ರುಂಡವನ್ನೇ ಚೆಂಡಾಡಿರುವನು. ನೀನೆಷ್ಟೇ ಹೇಳಿದರೂ ಕೇಳುವುದಿಲ್ಲ. ನೀನು ಕೇಳಬೇಕಾದ್ರೆ ನಾನು ಬಿಡುವುದಿಲ್ಲ. ನ್ಯಾಯ ನೀತಿ ಧರ್ಮದಿಂದ ಮೆರೆದವರಿಗೆ ಮಾತ್ರ ಈ ಜಗದಲ್ಲಿ ಸ್ಥಾನವಿರುವುದು. ನನಗೆ ನ್ಯಾಯ ನೀತವನ್ನು ಬೇಕಾಗಿಲ್ಲ, ನೀನು ಎಲ್ಲಿಗೆ ಬೇಕಾಗಿರೋದು? ಅನ್ಯಾಯವನ್ನು ತುಂಬಿದರೆ ನಿನಗೆ ನ್ಯಾಯವಾಗಿ ತೋರುವುದಿಲ್ಲ. ನಾನು ನಿನ್ನ ಪುರಾಣದ ಕಥೆಗಳನ್ನು ಕೇಳೋದಕ್ಕೆ ಬಂದಿಲ್ಲ. ಕೆಲವು ಮೂರ್ಖನೇ, ಮೂರ್ಖರೇ, ನ್ಯಾಯ ನೀತಿ ಧರ್ಮ ಎಂದು ತ್ರಿಮೂರ್ತಿಗಳು ಮಾಡಿದ ಕೆಲಸವು ಲೋಕ ಕಲ್ಯಾಣಕ್ಕಾಗಿ. ಸಿಹಿಯಾದ ಹಣ್ಣು, ಮೋಹಕವಾದ ಹೆಣ್ಣು, ಸಕಲ ಕಾರ್ಯಕ್ಕೆ ಬೇಕಾದ ಒಂದನ್ನು ಕಣ್ಣಿನ ಕಂಡ ಆಸೆ ಪಡೆದವರು ಈ ಜಗತ್ತದ ಧಾರೆಯವರು ಅವರನ್ನು ನನಗೆ ತೋರಿಸು. ಹೆಣ್ಣು ಮಣ್ಣು ಹೆಣ್ಣು ಒಲಿಯಬೇಕಾದರೆ ಮುಕ್ಕಣ್ಣನ ಒಲಿಗೆ ಇರಬೇಕು. ಅದು ನಿನ್ನಂಥವರಿಯಲ್ಲ. ತೋರಿಸಿದ ಸಕಲ ಐಶ್ವರ್ಯ ಸಂಪನ್ನರಾದ ಲಕ್ಷ್ಮಿಯನ್ನು ಆ ನಾರಾಯಣನ ತನ್ನ ಮಡದಿಯನ್ನಾಗಿ ಮಾಡಿಕೊಂಡನು. ಆದರೆ ಏನಾಯಿತು? ಮೂರ್ಖಳೇ, ಎಲ್ಲೋ ಮಠಾಂಗನೇ, ಇದು ಅಲ್ಲದ ಸಕಲ ವಿದ್ಯಾಶಾಸ್ತ್ರಕ್ಕೆ ಆಧಾರವಾದ ಸರಸ್ವತಿಯನ್ನು ಸೃಷ್ಟಿಸಿ ಬ್ರಾಹ್ಮಣ ಅವಲಂಬಿಯ ತನ್ನ ಸತಿಯನ್ನಾಗಿ ಮಾಡಿಕೊಂಡನು. ಸುಂದರೇ, ಇದು ಅಲ್ಲದ ಈ ಜಗತ್ತನ್ನು ಸೃಷ್ಟಿಸಿದ ಆದಿಸತ್ಯವನ್ನೇ ಆ ಪರಶುವನ ಅವಲಂಬಿಯ ಅರ್ಥಾಂಗಿಯಾಗಿ ಮಾಡಿಕೊಂಡನು. ಮೂರ್ಖಳೇ, ಮೂರ್ತಿಗಳ ಮೂರ್ಖರು ಈ ಪರಿ ಮಾಡುವಾಗ ನಮ್ಮಂತ ನರದ ಪಾಡೇನೆ ನಾರೇ ನುಡಿಯದೇ ಈ ಮಾತಿನ ಮುಂದೆ ಸಾರೇ. ಶ್ರೀಮೂರ್ತಿಗಳ ವಿಚಾರವನ್ನು ಹೇಳಿದೆಯಲ್ಲ, ಶ್ರೀಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ. ನಾನು ಮಾಡುತ್ತಿರುವುದು ನನ್ನ ಕಲ್ಯಾಣಕ್ಕಾಗಿ. ಮೂರ್ಖನೇ ಮಹಾಂಗನೇ, ಅಂಥವರು ಏನೇನಾಗಿ ಹೋದರು ನಿನ್ನಂಥವನ ಪಾಡೇನು. ಹೆಣ್ಣಿಗೆ ಮನಸೋಲಬೇಡ ಭ್ರಷ್ಟ. ಎಚ್ಚಗೆ ಆ ಮೂರ್ಖ ದೇವತೆಗಳನ್ನು ನನದರೆ ನಿನ್ನ ಬಂಧನವನ್ನು ದಾರಿ ಬಿಡಿಸೋರು. ಕೋಟಿ ದೇವತೆಗಳ ತರಣಿ ಬಂದಾಗ ಹರಿಗಳಿಗೆ ಬೆಳೆದ ಬಚ್ಚಿಟ್ಟುಕೊಂಡನು. ಇಂಥ ಜಗತ್ವೀಕರ ವೀರಾತಿ ವೀರನ ಮುಂದೆ ಎದುರನ್ನೆಲ್ಲವ ಆತಮರದ ಆರೆ ಬರಲು ಅವರ ಹೆಸರಲ್ಲದಂತೆ ಮಾಡಿ ಅವರ ಮುಂದೆಗಳನ್ನು ಅರಗಡೆದು ಮಾನ್ಯ ಮಾಡಿ ತರಿಸಿಕೊಳ್ಳುವೆ. ಬಂಡ ಮುಂದೆ ಈಗ ನಿನ್ನ ಚಟಮುಟಿಯನ್ನು ಬಿಡದ ಧರ್ಮ ಎಳವೆಯವನ ಅದಮರಾದ ದೇವತೆಗಳನ್ನು ತೋರಿನಲ್ಲಿ ಅವರನ್ನು ಕತ್ತರಿಸುವ ಕ್ಷಣ ಮಾತ್ರದಲ್ಲಿ ನಿನ್ನ ದುರಹಂಕಾರವನ್ನು ಬಿಟ್ಟು ಸುಮ್ಮನೆ ಹೊರಟು. ನಾನು ನಿನ್ನ ಎಷ್ಟು ಬರೆಯಿಂದ ಹೇಳಿದ್ರೆ ಕೇಳೋದು